ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಲಲಿತ ಸಹಸ್ರನಾಮದ ಪೂರ್ವ ಭಾಗದ ಮುಂದುವರಿದ ಭಾಗ ಇದು. ಓಂ ಗಂ ಗಣಪತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮಃ ಶಿವಾಯ. ಅರುಣಾಂ ಕರುಣಾಂ ತರಂಗಿತಾಕ್ಷೀಂ ಧೃತಪಾಶಾಂಕುಶಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಖೈರಹಮಿತ್ಯೇವ ವಿಭಾವೈ ಭವಾನೀಂ. ಉದಯಕಾಲದ ಸೂರ್ಯನಂತೆ ಕೆಂಪು ವರ್ಣದವಳು, ಕರುಣೆಯಿಂದ ತುಂಬಿದ ಕಣ್ಣುಗಳುಳ್ಳವಳು, ಕೈಗಳಲ್ಲಿ ಪಾಶ, ಅಂಕುಶ, ಪುಷ್ಪಬಾಣ ಹಾಗೂ ಕಬ್ಬಿನ ಬಿಲ್ಲನ್ನು ಧರಿಸಿರುವವಳು ಮತ್ತು ಅಣಿಮಾದಿ ಅಷ್ಟಸಿದ್ಧಿಗಳಿಂದ ಆವೃತಳಾಗಿ ಪ್ರಕಾಶಿಸುತ್ತಿರುವ ಭವಾನಿ ದೇವಿಯನ್ನು ನನ್ನ ಆತ್ಮಸ್ವರೂಪಳೆಂದು ಧ್ಯಾನಿಸುತ್ತೇನೆ ಎನ್ನುವುದು ಈ ಧ್ಯಾನ ಶ್ಲೋಕದ ಅರ್ಥ. ಹಿಂದಿನ ವಿಡಿಯೋದಲ್ಲಿ ಪೂರ್ವ ಭಾಗದ ಮಹತ್ವ, ಗುರು ಶಿಷ್ಯ ಪರಂಪರೆ, ಅರ್ಹತೆಗಳ ತತ್ವವನ್ನು ಹೇಳಿದ್ದೆ. ಇವತ್ತು ಲಲಿತ ಸಹಸ್ರನಾಮದ ನಿಜವಾದ ಶಕ್ತಿ ಯಾಕೆ ಮತ್ತು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಆಳವಾಗಿ ನೋಡೋಣ. ವಿಡಿಯೋ ಕೊನೆ ತನಕ ನೋಡಿ. ಭಗವಾನ್ ಹಯಗ್ರೀವರು ಹೇಳ್ತಾರೆ, ಲಲಿತ ಸಹಸ್ರನಾಮ ವೇದಗಳಿಗೆ ಸಮಾನವಾದ ಮಹತ್ವ ಹೊಂದಿದೆ. ಇದು ಕೇವಲ ಸ್ತೋತ್ರವಲ್ಲ, ಇದು ಸಾಕ್ಷಾತ್ ವೇದಸಾರ. ಅದರಲ್ಲಿರುವ ಪ್ರತಿಯೊಂದು ನಾಮಮಂತ್ರವೇ ಆಗಿದೆ ಮತ್ತು ಪವರ್ಫುಲ್ ಆಗಿದೆ ಅಂತ. ಬೇರೆ ಮಂತ್ರಗಳಿಗೆ ಜಪ ಸಂಖ್ಯೆ ಬೇಕಾಗ್ಬೋದು, ಲಲಿತ ಸಹಸ್ರನಾಮ ಸ್ವತಃ ಮಹಾಮಂತ್ರ. ಭಕ್ತಿಯಿಂದ ಒಂದು ಬಾರಿ ಪಾರಾಯಣ ಮಾಡಿದರೂ ಅದು ದೀರ್ಘ ಜಪದ ಫಲ ನೀಡುತ್ತೆ. ಶ್ರದ್ಧೆ ಭಕ್ತಿಯಿಂದ ಒಂದು ನಾಮವನ್ನು ಪೂರ್ಣ ಭಾವದಿಂದ ಉಚ್ಚರಿಸಿದರೂ ದೇವಿಯ ಕೃಪೆ ದೊರೆಯುತ್ತೆ. ನಾನು ಹೇಳಿದ್ದೆ ಅಲ್ವಾ, ಭಾವನೆ ಮುಖ್ಯ ಇಲ್ಲಿ ಅಂತ. ಹಾಗೆಯೇ ಫಲದ ಆಸೆ ಇಲ್ಲದೆ ಸಂಪೂರ್ಣ ಶರಣಾಗತಿಯಿಂದ ಲಲಿತ ಸಹಸ್ರನಾಮ ಪಾರಾಯಣ ಮಾಡಿದರೆ ಸಂಸಾರದ ಬಂಧನಗಳು ಕರಗತ್ತೆ. ಜನ್ಮ ಜನ್ಮಾಂತರದ ಪಾಪಗಳನ್ನು ಕೂಡ ನಾಶ ಮಾಡುವುದಲ್ಲದೆ ಮನಸ್ಸಿನ ಭಾರವನ್ನು ಹಗುರ ಮಾಡುತ್ತೆ. ಇದು ಕೇವಲ ದೇವಿಯ ಸ್ತುತಿಯಲ್ಲ, ಆತ್ಮದ ಶುದ್ಧೀಕರಣ. ಹಾಗೆಯೇ ಈ ಪೂರ್ವ ಭಾಗದ ವಿಷಯ ಅಂದರೆ ಇದರಲ್ಲಿರುವ ಸ್ತೋತ್ರದ ಅರ್ಥ ನಿಮಗೆ ಗೊತ್ತಾಗದೇನೆ ನೀವು ಲಲಿತ ಸಹಸ್ರನಾಮ ಪಾರಾಯಣ ಮಾಡೋಕ್ಕೆ ಹೋದರೆ, ಅಂದರೆ ಇದರಲ್ಲಿ ಏನೇನು ಹೇಳಿರ್ತಾರೆ ಅದೆಲ್ಲ ನಿಮಗೆ ಗೊತ್ತಾದರೆ ನಿಮಗೆ ಮೈಂಡಲ್ಲಿ ಕ್ಲಿಯರ್ ಇರುತ್ತೆ, ಇದು ಈ ಥರ ಇರುತ್ತೆ ಅಂತ. ಈಗ ಇದು ಗೊತ್ತಿಲ್ಲದೇ ನೀವು ಪಾರಾಯಣ ಮಾಡಿದರೆ, ಅಂದರೆ ಅದರ ಮಹತ್ವ ಅಂದರೆ ಗೊತ್ತಿರಬೇಕು ಅಂತ ಹೇಳೋದು. ಗೊತ್ತಿದ್ದು ಪಾರಾಯಣ ಮಾಡಿದರೆ ಅದರ ಫಲ ಸಿಗುತ್ತೆ ಅಂತ. ಇದು ನಾನು ಹೇಳಿದ್ದಲ್ಲ, ಇದರಲ್ಲೇ ಹೇಳಿದೆ. ಇದು ಕೇವಲ ದೇವಿಯ ಸ್ತುತಿಯಲ್ಲ, ಆತ್ಮದ ಶುದ್ಧೀಕರಣ. ಹಾಗೆಯೇ ಭಯ, ಆತಂಕ, ಅಶಾಂತಿ ಲಲಿತ ಸಹಸ್ರನಾಮ ಪಾರಾಯಣದಿಂದ ಕರಗತ್ತೆ. ಯಾಕೆಂದರೆ ದೇವಿಯ ನಾಮವೇ ರಕ್ಷಾ ಕವಚ. ಜೀವನದಲ್ಲಿ ಬರುವ ಅಡ್ಡಿಗಳು, ಅನಿರೀಕ್ಷಿತ ಕಷ್ಟಗಳು ತಾನಾಗಿಯೇ ಕಡಿಮೆ ಆಗೋದು ಯಾವಾಗ ಈ ಲಲಿತ ಸಹಸ್ರನಾಮ ಡೈಲಿ ಪಾರಾಯಣ ಮಾಡಿದಾಗ. ಆರೋಗ್ಯ, ಧನ, ಕುಟುಂಬ, ಸುಖ, ಪಾರಮಾರ್ಥಿಕ ಫಲ, ಜ್ಞಾನ, ವೈರಾಗ್ಯ, ಆತ್ಮಶಾಂತಿ ಎರಡನ್ನ ಸಮತೋಲನದಲ್ಲಿ ಕೊಡ್ತಾಳೆ ಅಂತ ಅರ್ಥ. ಪಂಚದಶಿ ಷೋಡಶಿ ಮಂತ್ರ ಉಪಾಸಕರು ಲಲಿತ ಸಹಸ್ರನಾಮ ಪಾರಾಯಣ ಮಾಡಿದರೆ ಫಲಗಳು ವೇಗವಾಗಿ ಬರುವುದಂತೆ. ಪಂಚದಶಿ ಮಂತ್ರ ಮತ್ತು ಷೋಡಶಿ ಮಂತ್ರ ಶ್ರೀ ವಿದ್ಯಾತಂತ್ರದಲ್ಲಿ ಬರುವ ಮಂತ್ರಗಳು. ಇನ್ನು ಸ್ತ್ರೀಯರು ವಿಶೇಷವಾಗಿ ಭಕ್ತಿಯಿಂದ ಪಾರಾಯಣ ಮಾಡಿದರೆ ಮಾನಸಿಕ ಶಕ್ತಿ, ಗೃಹಶಾಂತಿ, ಮಾತೃಶಕ್ತಿ ಜಾಗೃತವಾಗುತ್ತೆ. ಅಂದರೆ ಸ್ತ್ರೀಯರು ಇದನ್ನು ಪಾರಾಯಣ ಮಾಡ್ತಾಯಿದ್ರೆ ಲಲಿತಾಂಬಿಕೆ ತಾಯಿಯಂತೆ ಕಾಪಾಡ್ತಾಳೆ. ನಾನು ಹೇಳಿದ್ನಲ್ಲ, ಅಂದರೆ ಇಲ್ಲಿ ಭಾವನೆಯಿಂದ ಶರಣಾಗತಿಯಿಂದ ಆಕೆಯ ನಾಮವನ್ನು ಪಾರಾಯಣ ಮಾಡ್ತಾಯಿದ್ರೆ ಇದೆಲ್ಲ ಇಲ್ಲಿ ಹೇಳಿರುವ ರಿಸಲ್ಟ್ ಎಲ್ಲ ಬರುತ್ತೆ. ಇದು ನಾನು ಹೇಳಿದ್ದಲ್ಲ, ಹಯಗ್ರೀವರು ಅಗಸ್ತ್ಯರಿಗೆ ಹೇಳಿದ್ದು. ಸಂಸಾರದಲ್ಲಿ ಬರುವ ಕುಟುಂಬ ಕಲಹ, ಹಣಕಾಸು, ಒತ್ತಡ, ಮಕ್ಕಳ ಸಮಸ್ಯೆ ಇವುಗಳಿಂದ ಬಿಡುಗಡೆ ಪಡಿತಾರೆ. ಇದನ್ನು ಎಸ್ಪೆಷಲಿ ಲೇಡೀಸು ಪಾರಾಯಣ ಮಾಡಿದರೆ. ಲಲಿತ ಸಹಸ್ರನಾಮ ಪಾರಾಯಣದಿಂದ ಗುರು ಕೃಪೆ ಸ್ವತಃ ಜಾಗೃತವಾಗುತ್ತೆ. ಅದರಲ್ಲೇ ಸಾಧನೆಯ ವೇಗ ಹೆಚ್ಚಾಗುತ್ತೆ. ಆಸ್ಟ್ರಾಲಜಿ ಪ್ರಕಾರ ಗುರುವಿನ ಕೃಪೆ ಇದ್ದರೆ ಎಲ್ಲ ಕೆಲಸಗಳು ಬೇಗ ಆಗುತ್ತೆ ಅನ್ನೋದು ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ.
ಆದರೆ ಈ ಲಲಿತಾ ಸಹಸ್ರನಾಮ ಪಾರಾಯಣದಿಂದ ಗುರುವಿನ ಕೃಪೆ ಸ್ವತಃ ಜಾಗೃತವಾಗುತ್ತಂತೆ. ಲಲಿತಾ ಸಹಸ್ರನಾಮ ಸಾಕ್ಷಾತ್ ಲಲಿತಾಂಬಿಕೆಯ ಸ್ವರೂಪವೇ ಆಗಿದೆ. ಅದನ್ನು ಪಾರಾಯಣ ಮಾಡುವುದು ದೇವಿಯನ್ನು ನಮ್ಮೊಳಗೆ ಸೇವಿಸಿದಂತೆ. ಒಟ್ಟಿನಲ್ಲಿ ಲಲಿತಾ ಸಹಸ್ರನಾಮ ಸಮಸ್ಯೆಗೆ ಪರಿಹಾರ ಮಾತ್ರವಲ್ಲ, ಅದು ಜೀವನ ಪರಿವರ್ತನೆಯ ಅದ್ಭುತ ಸ್ತೋತ್ರ. ಹಾಗೆಯೇ ಲಲಿತಾ ಸಹಸ್ರನಾಮ ಪಾರಾಯಣ ಯಾವುದೇ ತೀರ್ಥಯಾತ್ರೆಗಿಂತ, ಯಾವುದೇ ವ್ರತಕ್ಕಿಂತ ಕಡಿಮೆ ಅಲ್ಲ, ಹೆಚ್ಚು ಶಕ್ತಿಯುತ ಇದು. ಯಾಕೆಂದರೆ ಇದು ದೇವಿಯನ್ನು ಹೊರಗೆ ಹುಡುಕುವುದಲ್ಲ, ಒಳಗೆ ಜಾಗೃತ ಮಾಡುವ ಸಾಧನೆ. ದಿನಕ್ಕೆ ಒಮ್ಮೆ ಪಾರಾಯಣ ಮಾಡಿದರೂ ಜೀವನದಲ್ಲಿ ಕ್ರಮೇಣ ಅಶಾಂತಿ ಕಡಿಮೆಯಾಗುತ್ತೆ. ಲಲಿತಾ ದೇವಿಯನ್ನು ತಾಯಿ ಎಂದು ಭಾವಿಸಿ ಪಾರಾಯಣ ಮಾಡಿದರೆ ಆ ಮಂತ್ರವೇ ಜೀವಂತವಾಗುವುದು. ಇದು ಕೇವಲ ಪಾರಾಯಣ ಅಲ್ಲ, ತಾಯಿಯ ಜೊತೆ ಅವಿನಾಭಾವ ಸಂಬಂಧ ಬೆಳೆಸುವುದು. ಹಾಗೆಯೇ ಧನ, ಆಹಾರ, ವಸ್ತ್ರ, ನಿವಾಸ ಅವಶ್ಯಕವಾದ ಎಲ್ಲವೂ ದೇವಿಯ ಕೃಪೆಯಿಂದ ಸಿಗುತ್ತೆ. ದೇಹದ ರೋಗಗಳಿಂದ ಮನಸ್ಸಿನ ರೋಗಗಳನ್ನು ಮೊದಲು ಗುಣಪಡಿಸುತ್ತಂತೆ ಇದು. ಆರೋಗ್ಯದ ಜೊತೆಗೆ ಶಾಂತ ಮನಸ್ಸು. ಮೊನ್ನೆ ಯಾರೋ ಕಮೆಂಟಲ್ಲಿ ಕೇಳಿದರು, ಮಾನಸಿಕ ತೊಂದರೆ ವಾಸಿಯಾಗುತ್ತಾ ಅಂತ. ನಾನು ಹೇಳಲ್ಲ, ಇಲ್ಲೇ ಹೇಳಿದ್ದಾರೆ ನೋಡಿ, ಮಾನಸಿಕ ರೋಗ ವಾಸಿಯಾಗುತ್ತೆ ಅಂತ. ಆದರೆ ನಂಬಿಕೆ ಇಟ್ಕೊಂಡು ಮಾಡಬೇಕು ಅಷ್ಟೇ. ಇನ್ನು ನೆಗೆಟಿವ್ ಎನರ್ಜಿ, ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿಗಳು ಲಲಿತಾ ಸಹಸ್ರನಾಮ ಪಾರಾಯಣದಿಂದ ತಾನಾಗಿಯೇ ಹೊರಗೆ ಹೋಗುತ್ತೆ. ಹಾಗೆ ದಿನ ಸಹಸ್ರನಾಮ ಪಾರಾಯಣ ಮಾಡುವವರಲ್ಲಿ ವಿಶುದ್ಧ ಚಕ್ರ ಆ್ಯಕ್ಟಿವ್ ಆಗಿ ವಾಕ್ಶಕ್ತಿ ಹೆಚ್ಚಾಗುತ್ತೆ, ಮಾತು ಸತ್ಯವಾಗುತ್ತೆ. ನೀವು ಯಾರಿಗಾದರೂ ಆಶೀರ್ವಾದ ಮಾಡಿದರೆ ಅದು ನಿಜವಾಗಿ ಅವರಿಗೆ ಬ್ಲೆಸ್ಸಿಂಗ್ಸ್ ಥರ ವರ್ಕ್ ಮಾಡುತ್ತೆ. ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದರೆ ಗುರು ರೂಪದಲ್ಲಿ ಮಾರ್ಗದರ್ಶನ ಮಾಡ್ತಾಳೆ ಆಕೆ. ಪಾರಾಯಣ ಮಾಡಿದವರಿಗೆ ಸರಿಯಾದ ಗುರು ತಾನಾಗಿ ಸಿಗೋ ಥರ ಆಗುತ್ತೆ. ನಾನು ಮಾಡ್ತೇನೆ ಅನ್ನುವ ಭಾವ ಬಿಟ್ಟು ನೀನು ನನ್ನಿಂದ ಮಾಡಿಸು ತಾಯಿ ಅಂತ ಹೇಳುವ ಶರಣಾಗತಿ ಇರಬೇಕು. ಅಲ್ಲಿಂದಲೇ ಆಕೆಯ ಕೃಪೆ ಪ್ರವಾಹದಂತೆ ಬರೋದಕ್ಕೆ ಶುರುವಾಗುತ್ತೆ. ಲಲಿತಾ ಸಹಸ್ರನಾಮ ಮತ್ತು ಲಲಿತಾಂಬಿಕೆ ಎರಡು ಬೇರೆ ಬೇರೆ ಅಲ್ಲ, ಪ್ರತಿಯೊಂದು ನಾಮವೂ ದೇವಿನೇ ಆಗಿದೆ. ಇನ್ನು ಇದರ ಒಂದು ರಹಸ್ಯ ಏನು ಅಂತಂದರೆ, ಇದನ್ನು ಶ್ರದ್ಧೆ ಭಕ್ತಿ ಇಲ್ಲದವರಿಗೆ ಪಾರಾಯಣ ಮಾಡು ಅಂತ ಒತ್ತಾಯ ಮಾಡಬಾರ್ದು. ನಾನು ಪಾರಾಯಣ ಮಾಡ್ತಾ ಇದ್ದೇನೆ, ನೀನು ಮಾಡು ಎಂಬ ಒತ್ತಾಯ ಯಾರಿಗೂ ಮಾಡಬಾರ್ದು. ಅವರಾಗಿ ಅವರ ಇಚ್ಛೆ ಇದ್ದರೆ ಮಾತ್ರ ಮಾಡಬೇಕು. ಇನ್ನೊಬ್ಬರಿಗೆ ನೀವು ಹೇಳಿ ನಾನು ಮಾಡ್ತಾ ಇದ್ದೇನೆ ನೀನು ಮಾಡು ಅಂತ ಹೇಳುವಂಥ ಇದಿಲ್ಲ. ಅವರಿಗೇ ಅದು ಇಚ್ಛೆ ಇದ್ದರೆ ಮಾತ್ರ ಮಾಡಬೇಕು. ಇಲ್ಲಾಂದರೆ ಬೇರೆ ಇನ್ನೊಬ್ಬರ ಒತ್ತಾಯಕ್ಕಾಗಿ ಮಾಡಬಾರ್ದು ಅಂತ. ಇದು ಒಂದು ರಹಸ್ಯ ಇದರದ್ದು. ಲಲಿತಾ ಸಹಸ್ರನಾಮ ಸಾಕ್ಷಾತ್ ತಾಯಿ, ಗುರು, ದೇವತೆ, ಮಂತ್ರ ಎಲ್ಲವೂ ಒಂದೇ ಆಗಿದೆ. ಇದು ಕೇವಲ ಪಾರಾಯಣ ಜಪವಲ್ಲ, ಅದು ಜೀವನದ ದೀಕ್ಷೆ. ಪೂರ್ವ ಭಾಗವನ್ನು ಅರ್ಥ ಮಾಡಿಕೊಂಡು ಪಾರಾಯಣ ಮಾಡಿದರೆ ಭಕ್ತಿ ಗಾಢವಾಗುವುದರ ಜೊತೆಗೆ ಮನಸ್ಸು ಶುದ್ಧವಾಗುತ್ತೆ, ಜೀವನ ಕ್ರಮೇಣ ಬದಲಾಗುತ್ತೆ. ಇಲ್ಲಿಗೆ ಪೂರ್ವ ಭಾಗ ಫಲಶ್ರುತಿ ಸಂಪೂರ್ಣ ಆಗುತ್ತೆ. ಓಂ ಶ್ರೀ ಮಾತ್ರೇ ನಮಃ. ಥ್ಯಾಂಕ್ ಯು ಫಾರ್ ವಾಚಿಂಗ್.